ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ, ಸಂಜೆ 5 ಗಂಟೆ ಆಗಿದೆ. ಹಾಗೆ ವಾಕಿಂಗ್ ಹೋಗ್ತಾ ಇದ್ದೆ. ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ದೂರದಲ್ಲಿ ನೋಡಿ ಸ್ಕೂಲು, ಹಾಗೆ ಕಂಪ್ನಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈಗ ನೋಡಿ, ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಆಯಿತು. ಇವತ್ತು ಮಂಗಳವಾರ. ಕಾಮಾಕ್ಷಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಬಿಟ್ಟು ಅವರು ಶಾಪಿಗೆ ಹೋದರು. ಮಕ್ಕಳು ಎಲ್ಲ ಟ್ಯೂಷನಿಗೆ ಹೋಗಿದ್ದಾರೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ ಅಂತ. ನೋಡಿ, ಶುಕ್ರವಾರ ಮಂಗಳವಾರ ಕಾಮಾಕ್ಷಿ ದೀಪ ಹಚ್ತಾಳೆ ನಮ್ಮ ಮಗಳು. ತೋರಿಸೋಣ ಅಂತ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಕಾಮಾಕ್ಷಿ ದೀಪ ಹಚ್ಚಿದರೆ ಒಳ್ಳೆಯದಂತ ಹೇಳಿ ಹಚ್ತಾ ಇದ್ದಾಳೆ. ಇದು ಬೆಳ್ಳಿದು ಹಚ್ಚಬಹುದು, ಹಿತ್ತಾಳೆದು ಕೂಡ ಹಚ್ಚಬಹುದು. ಅವರವರ ಅನುಕೂಲ ತಕ್ಕ ಹಾಗೆ. ನೋಡಿ, ತುಪ್ಪದಲ್ಲಿ ದೀಪ ಹಚ್ಚಬೇಕು. ನೋಡಿ, ದರ್ಶನ ಪಡೆದ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಕಾಮಾಕ್ಷಿ ದೀಪ. ಈಗ ನೋಡಿ, ಸ್ವಲ್ಪ ವಾಷಿಂಗ್ ಮಷೀನಲ್ಲಿ ಬಟ್ಟೆ ಹಾಕಬೇಕಂತ ಬಟ್ಟೆ ತೊಗೊಂಬಂದಿದ್ದೀನಿ ನೋಡಿ. ಬಟ್ಟೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ನಮ್ಮ ಮಗಳು ಸಾರು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ನಾನು ಮಾಡ್ತೀನಂದರೂ ಕೇಳಲಿಲ್ಲ, ಎಲ್ಲ ಮಾಡಿಬಿಟ್ಟು ಹೋಗಿದ್ದಾಳೆ. ಏನು ಡೈಲಿ ನೀನೇ ಮಾಡ್ತೀಯಾ ಅಂತ ಹೇಳಿ ಇವತ್ತು ಮಾಡಿಬಿಟ್ಟು ಹೋಗಿದ್ದಾಳೆ. ನನಗೇನು ಇವತ್ತು ಜಾಸ್ತಿ ಕೆಲಸನೇ ಇಲ್ಲ. ಅದಕ್ಕೆ ವಾಷಿಂಗ್ ಮಷೀನಲ್ಲಿ ಬಟ್ಟೆ ಇತ್ತು, ಸ್ವಲ್ಪ ಹಾಕಿದೆ. ವಾಶ್ ಆದಮೇಲೆ ಅದನ್ನು ಒಣ ಹಾಕಬೇಕು. ಈಗ ನೋಡಿ, ಅನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಸ್ವಲ್ಪ ಇದೆ, ಅದೆಲ್ಲ ತೊಳೆದ್ಬಿಟ್ಟು ಎಲ್ಲ ಬರ್ಶಂಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಸುಮ್ಮನೆ ಕೂಡೋದಕ್ಕೂ ತುಂಬ ಬೇಜಾರಾಗುತ್ತೆ. ಸ್ಟಿಚಿಂಗ್ ಏನಾದರೂ ಇದ್ದರೆ ಮಾಡ್ಬೋದಿತ್ತು, ಇಲ್ಲೇ ಮಾಡ್ಬೋದಿತ್ತು. ಆದರೆ ಅದು ಮಷಿನ್ ಸ್ವಲ್ಪ ಸ್ಟಿಚ್ ಮಾಡೇ ಇಲ್ಲ. ಹೀಗಾಗಿ ಮಷಿನ್ ಸ್ವಲ್ಪ ದಾರ ಎಲ್ಲ ತುಂಬ ಕಟ್ಟಾಗ್ತಾ ಇದೆ, ಸರಿ ಬರ್ತಾ ಇಲ್ಲ. ಯಾಕೋ ಹೊಲಿಬೇಕಂದ್ರೂ ಆಗ್ತಾ ಇಲ್ಲ. ಹೀಗಾಗಿ ನಾನು ಸ್ಟಿಚ್ ಮಾಡೋದಕ್ಕೆ ಕೂಡಲಿಲ್ಲ. ಬ್ಲೌಸ್ ಎಲ್ಲ ಹೊಲಿಯೋದಿತ್ತು ನಮ್ಮ ಮಗಳದು, ಆದರೂ ಕೂಡ ಹೊಲಿಯಲಿಕ್ಕೆ ಮಷಿನ್ ಸರಿ ಇಲ್ಲದ ಕಾರಣ ಹೊಲಿಲಿಕ್ಕೆ ಆಗಲಿಲ್ಲ. ಅಲ್ಲಿ ತೊಗೊಂಡು ಹೋಗಿ ಹೊಲಿತೇನೆ ನಮ್ಮೂರಲ್ಲಿ. ಅದನ್ನು ರಿಪೇರಿ ಮಾಡಿಸ್ಬೇಕು ಮಷೀನು. ಅವರಿಗೂ ಟೈಮ್ ಸಿಗ್ತಾ ಇಲ್ಲ ಹೋಗೋದಕ್ಕೆ. ಹೀಗಾಗಿ ನಾನು ಮತ್ತೆ ಸುಮ್ಮನೆ ಯಾಕೆ ಅಂತ ಹೇಳಿ ಸುಮ್ಮನಿದ್ದೀನಿ. ಇದ್ದಷ್ಟು ದಿನ ಇದೆ, ಅಡುಗೆದು ಸ್ವಲ್ಪ ವಿಡಿಯೋ ಹಾಕಿದ್ರಾಯ್ತು ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಪಾತ್ರೆ ಇತ್ತು, ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ. ಇದು ಟೈಲರಿಂಗ್ ಮಷೀನು ಹಾಗೆ ಡೈಲಿ ಎಣ್ಣೆ ಹಾಕ್ತಾ ಸ್ಟಿಚಿಂಗ್ ಮಾಡ್ತಾ ಇದ್ದರೆ ಮಾತ್ರ ಮಷೀನು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ದಿನ ಬಿಟ್ಟರೆ ಹಾಗೆ ಜಾಮಾಗಿ ಎಲ್ಲ ಥರ ಪ್ರಾಬ್ಲಮ್ಮು ಬರುತ್ತೆ. ಹೀಗಾಗಿ ಮಷೀನ್ ಯಾವಾಗಲೂ ಸ್ಟಿಚಿಂಗ್ ಮಾಡ್ತಾನೆ ಇರಬೇಕು, ಹಾಗೆ ಇಡಬಾರ್ದು. ಹಾಗೆ ಇಟ್ಟರೆ ಸರಿ ಬರಲ್ಲ. ನಾವು ಯಾವಾಗಾದರೂ ಹೊಲಿಯೋಕ್ಕೆ ಹೋದರೆ ಸ್ಟಿಚಿಂಗ್ ಸರಿ ಬರೋದೇ ಇಲ್ಲ. ನಾನೆಲ್ಲ ಥರ ಟ್ರೈ ಮಾಡಿ ನೋಡಿದೆ, ಆದರೂ ಸರಿ ಆಗಲಿಲ್ಲ ಅದು. ಹೀಗಾಗಿ ಸುಮ್ಮನಾಗಿಬಿಟ್ಟೆ. ಮತ್ತೇನು ಇಲ್ಲಿ ಮಷಿನ್ ಸರಿ ಇಲ್ಲದೆ ಸ್ಟಿಚ್ ಮಾಡೋದಾಗೋದಿಲ್ಲ ಅಂತ ಹೇಳಿ ಸುಮ್ಮನಾಗಿಬಿಟ್ಟೆ. ಈಗ ನೋಡಿ, ಅನ್ನ ಆಗ್ತಾಯಿದೆ. ಸ್ವಲ್ಪ ಪಾತ್ರೆ ತೊಳೆದುಕೊಂಡು ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಸುಮ್ಮನೆ ಕೂಡ್ತೀನಿ. ಏನು ಕೆಲಸ ಇರಲ್ಲ, ಹಾಗೆ ಮೊಬೈಲ್ ನೋಡ್ತಾ ಕೂಡೋದು. ಅಷ್ಟರಲ್ಲಿ ಮಕ್ಕಳು ಬರ್ತಾರೆ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ.
ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಟೈಮ್ ಪಾಸ್ ಆಗುತ್ತೆ, ಇಲ್ಲ ಅಂದರೆ ಟೈಮ್ ಪಾಸ್ ಆಗಲ್ಲ. ಮಕ್ಕಳಿದ್ದರೆ ಟೈಮ್ ಪಾಸ್ ಆಗುತ್ತೆ. ಮಕ್ಕಳಿದ್ರೆ ಮಾತಾಡ್ತಾ ಅವರು ಗಲಾಟೆ ಹಾಕ್ತಾ ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಮ್ಮ ಕೆಲಸ ಡೈಲಿ ಕೆಲಸ ಮಾಡೋರಿಗೆ ಏನಾದರೂ ಕೆಲಸ ಇರಲೇಬೇಕು. ಸುಮ್ಮನೆ ಕೂಡೋದಂದರೆ ಆಗಲ್ಲ. ಸುಮ್ಮನೆ ಕೂತ್ರೆ ಟೈಮೇ ಹೋಗಲ್ಲ. ಅದಕ್ಕೆ ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಏನಾದರೂ ಕಣ್ಣಿಗೆ ಕಂಡಿದ್ದು ಏನಾದರೂ ಮಾಡ್ತಾನೇ ಇರ್ತೀನಿ. ನಮ್ಮ ಮಗಳು ಬೈತಾಳೆ, ಕೆಲಸ ಹುಡ್ಕೊಂಡು ಮಾಡ್ತೀಯ ನೋಡಿ ನೀನು ಅಂತ ಹೇಳಿ. ಸುಮ್ಮನೆ ಕೂತ್ರೆ ಟೈಮ್ ಹೋಗಲ್ಲ, ಏನು ಮಾಡೋದು ಅಂತ ಹೇಳಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಕೆಲಸ ಮಾಡ್ತಾನೇ ಇರೋದು. ಇಲ್ಲೇನು ಜಾಸ್ತಿ ಕೆಲಸ ಇರಲ್ಲ, ಅಡುಗೆ ಒಂದೇ ಮಾಡೋದು. ಮಾಡಿದರೆ ಅದೇ ಸ್ವಲ್ಪ ಪಾತ್ರೆ ಇದ್ದರೆ ಪಾತ್ರೆ ತೊಳೆಯೋದು ಅಷ್ಟೇ ಇರುತ್ತೆ. ಮತ್ತೇನು ಸ್ಟಿಚ್ಚಿಂಗ್ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ. ಇನ್ನು ನಮ್ಮ ಟೈಮೇ ಸಾಲಲ್ಲ ಸ್ಟಿಚ್ಚಿಂಗ್ ಮಾಡೋದಿದ್ದರೆ. ಎಷ್ಟು ಟೈಮ್ ಇದ್ದರೂ ಸಾಲಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀವಿ ನಾವು ಸ್ಟಿಚ್ಚಿಂಗಲ್ಲಿದ್ದರೆ. ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚ್ಚಿಂಗ್ ಮಾಡೋದಿರುತ್ತೆ, ಆಮೇಲೆ ಹೆಮ್ಮಿಂಗು, ಹುಕ್ಸ್ ಹಚ್ಚೋದು, ಅದು ಇದು ತುಂಬಾ ಕೆಲಸ ಇರುತ್ತೆ ಸ್ಟಿಚ್ಚಿಂಗಲ್ಲಿ. ಎಷ್ಟು ಟೈಮ್ ಇದ್ದರೂ ಸಾಲಲ್ಲ. ಅದಿಲ್ಲದೆ ಇದ್ದಾಗ ನಮ್ಮ ಬೇಜಾರು ಬಂದುಬಿಡುತ್ತೆ, ಏನು ಕೆಲಸನೇ ಇಲ್ದಾಗ ಆಗಿಬಿಡುತ್ತೆ ಸ್ಟಿಚ್ಚಿಂಗ್ ಇಲ್ಲ ಅಂದರೆ. ಅದಕ್ಕೇನಾದರೂ ಸಣ್ಣ ಪುಟ್ಟ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರೋದು. ಸುಮ್ಮನೆ ಕೂತು ಬೋರ್ ಬಂದುಬಿಡುತ್ತೆ. ಇಲ್ಲ ಸಂಜೆ ಟೈಮ್ ವಾಕಿಂಗ್ ಹೋಗೋದು, ಇಲ್ಲ ಮಗಳ ಶಾಪಿಗೆ ಹೋಗಿ ಬರೋದು ಅಷ್ಟೇ ನೋಡಿ. ಹೋಗ್ತೀನಿ ಅಂದರೆ ಹೋಗೋಕ್ಕೆ ಬಿಡಲ್ಲ. ಏನು ಮಾಡ್ತೀಯ ಅಲ್ಲಿ ಹೋಗಿ? ನನ್ನ ಕಸ್ಟಮರೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಬಿಡಲ್ಲ. ಹೋಗಲಿ ಬಿಡು, ಕಸ್ಟಮರು ಇಲ್ಲೇ ಇದ್ದು ಬಿಡು ಅಂತ ಹೇಳ್ತಾಳೆ. ನಮಗೆ ಇರೋಕ್ಕಾಗಲ್ಲ. ನಮ್ಮ ಮನೇಲಿ ಇದ್ರೇ ನಮಗೆ ಸಮಾಧಾನ. ಇಲ್ಲಿ ಮೊಮ್ಮಕ್ಕಳ ಜೊತೆ ಆರಾಮಾಗಿರು ಅಂತ ಹೇಳ್ತಾಳೆ. ಆದರೆ ನಮಗೆ ನಮ್ಮ ಮನೇಲಿದ್ರೇ ಸಮಾಧಾನ ಆಗತ್ತೆ. ಏನು ಮಾಡೋದು, ಅವರು ಮಾತಿಗೆ ಮೀರಿ ಎದ್ದು ಹೋಗೋಕ್ಕೂ ಆಗಲ್ಲ. ಹೋಗ್ತೀನಿ. ಈಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಕಸ್ಟಮರೆಲ್ಲ ತುಂಬ ಫೋನ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತೀರಾ ಅಂತ ಹೇಳಿ. ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಖಾಯಂ ಕಸ್ಟಮರ್ ನಮ್ಮ ಹತ್ರ ಬಿಟ್ಟು ಬೇರೆ ಕಡೆ ಹೊಲಿಸಲ್ಲ ಅವರು. ನಾವು ಬರೋ ತನಕ ಸುಮ್ಮನೆ ಇರ್ತಾರೆ. ನಾವು ಬಂದ ಮೇಲೇ ನಮ್ಮ ಹತ್ರನೇ ಕೊಡ್ತಾರೆ ಅವ್ರ ಕಸ್ಟಮರು. ಮೊದಲಿಂದೆ ನಮ್ಮ ಹತ್ರನೇ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ ಅವರು. ಅಂಥವರೆಲ್ಲ ಯಾರ ಹತ್ರನೂ ಕೊಡಲ್ಲ, ನಮ್ಮ ಹತ್ರನೇ ಕೊಡ್ತಾರೆ ಅವರು. ತುಂಬ ದಿನ ಆದರೆ ಅವರಿಗೂ ಬೇಜಾರು ನೋಡಿ. ಅರ್ಜೆಂಟ್ ಬಟ್ಟೆ ಇರುತ್ತೆ, ನಾವು ಬರಲಿಲ್ಲ ಅಂದರೆ ಅವರಿಗೂ ಬೇಜಾರಾಗುತ್ತೆ. ಆಮೇಲೆ ಬೇರೆ ಟೇಲರ್ ಹತ್ರ ಹೋಗಿಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಹೋಗ್ತೀನಿ ಅಂತ ಹೇಳಿ. ಇವಳು ಬಿಡ್ತಾನೇ ಇಲ್ಲ. ನೋಡಬೇಕು ಯಾವಾಗ ಹೋಗೋಕ್ಕಾಗತ್ತೆ ಅಂತ ನೋಡಿ ಹೋಗಬೇಕು. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಕೆ. ನನಗೆ ಸೆಕೆ ಅಂತೂ ತಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗುತ್ತೆ. ಅಲ್ಲಿ ನಮ್ಮೂರಲ್ಲಾದರೆ ಅಷ್ಟು ಸೆಕೆ ಆಗಲ್ಲ, ಕಡಿಮೆ ಸೆಕೆ ಇರುತ್ತೆ ಅಲ್ಲಿ. ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ. ಫ್ಯಾನ್ ಇಲ್ಲದೆ ಇರೋಕ್ಕೆ ಆಗಲ್ಲ, AC ಇಲ್ಲದೆ ಮಲ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಸೆಕೆ ಇದೆ ಇಲ್ಲಿ. AC ಹಾಕ್ಕೊಂಡೇ ಮಲ್ಕೋಬೇಕು, ಇಲ್ಲ ಅಂದರೆ ಮೈ ಎಲ್ಲ ಬೆವರ್ತು ಬಿಡುತ್ತೆ. ಈಗ ನೋಡಿ ಪಾತ್ರೆ ಎಲ್ಲ ತೊಳೆದಾಯಿತು. ಅನ್ನ ನೋಡಿ ಬೇಯ್ತಾ ಇದೆ. ಅನ್ನ ಒಂದಾದರೆ ಕೆಲಸ ಆಯಿತು ನೋಡಿ. ಈ ಕಡೆ ವಾಷಿಂಗ್ ಮಷಿನ್ ಬಟ್ಟೆ ವಾಶ್ ಆಗ್ತಾ ಇದೆ. ವಾಶ್ ಆದ ಕೂಡಲೇ ಆಮೇಲೆ ಒಣ ಹಾಕಬೇಕು. ಇಷ್ಟು ಮಾಡಿದರೆ ಕೆಲಸ ಮುಗೀತು. ಈ ಕಡೆ ಬರ್ಷನ್ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಬೇಕು. ಒರೆಸಿ
ಮುಗಿದ್ರೆ ಕೆಲಸ ಆಯಿತು ನೋಡಿ. ಆಮೇಲೆ ಮಕ್ಕಳು ಬರ್ತಾರೆ. ಮಕ್ಕಳ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅವ್ರ ಗಲಾಟೆ, ಅವರ ಇಬ್ಬರ ಜಗಳ, ಇದರಲ್ಲೇ ಟೈಮ್ ಹೋಗಿಬಿಡುತ್ತೆ. ಆಮೇಲೆ ಶಾಪಿಂದ ಮಗಳು ಬರ್ತಾಳೆ ಊಟಕ್ಕೆ. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಹೋಗ್ತಾಳೆ ಶಾಪಿಗೆ. ಸಂಜೆ ಆಮೇಲೆ ವಾಕಿಂಗ್ ಹೋಗೋದು, ಹಾಗೆ ಶಾಪಿಗೆ ಹೋಗಿ ಬರೋದು ಸಂಜೆ. ಇಷ್ಟರಲ್ಲೇ ದಿನ ಮುಗಿಯುತ್ತೆ ನೋಡಿ. ಟೈಮ್ ಹೇಗೆ ಹೋಗುತ್ತೆ ಗೊತ್ತೇ ಆಗಲ್ಲ. ಇಲ್ಲಿ ಬಂದು ಏನು ಕೆಲಸನೇ ಇಲ್ಲ ನೋಡಿ. ನಂದು ಸ್ಟಿಚಿಂಗ್ ಗಿಚಿಂಗ್ ಏನೂ ಇಲ್ಲದೆ ಹಾಗೇ ಟೈಮ್ ಕಳೀತಾ ಇದ್ದೀನಿ. ಎಷ್ಟು ಹೋಗ್ತೀನಿ ಅಂದರೂ ಬಿಡ್ತಾನೇ ಇಲ್ಲ. ಏನು ಮಾಡಲಿ, ಕಟ್ ಹಾಕ್ದ ಹಾಗೆ ಆಗಿದೆ ನನಗೆ. ಏನು ಮಾಡೋದು, ಬಂದ್ರೇ ಹಾಗೆ ಬಿಡೋದೇ ಇಲ್ಲ. ಈಗ 7 ತಿಂಗಳಾಯಿತು ನಾನು ಬರಲೇ ಇಲ್ಲ. ಈಗ ಬಂದಿದ್ದೀನಿ. ಬಂದರೆ ಬಿಡೋದೇ ಇಲ್ಲ. ಇರು ಅಂತ ಹೇಳಿ ಹಾಗೇ ಹೇಳ್ತಾ ಇರ್ತಾಳೆ. ನೋಡಿ, ಈ ಕಡೆ ಮೀರಿ ಹೋಗೋಕ್ಕೂ ಆಗಲ್ಲ ನೋಡಿ. ಅನ್ನ ಆಗ್ತಾ ಇದೆ ನೋಡಿ. ಈ ಕಡೆ ಬಟ್ಟೆ ವಾಶ್ ಆಗ್ತಾ ಇದೆ. ಅದಾದಮೇಲೆ ಒಣ ಹಾಕ್ಕೊಂಡು ಇದು ಅನ್ನ ಇಷ್ಟು ಮುಗಿಸ್ಕೊಂಡು ಈ ಬರ್ಷನ್ ಕಟ್ಟೆ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಕೆಲಸ ಮುಗಿಯುತ್ತೆ. ಅಷ್ಟರೊಳಗಡೆ ಮಕ್ಕಳು ಬಂದು ಬಿಡ್ತಾರೆ. ಮಕ್ಕಳು ಬಂದ ಮೇಲೆ ಅವ್ರ ಜೊತೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅವ್ರ ಗಲಾಟೆ ಜಗಳ ಎಲ್ಲ ಹಾಗೆ ಮಾಡ್ತಾ ಇರ್ತಾರೆ. ಹಾಗೆ ಅದರಲ್ಲೇ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಆಮೇಲೆ ಮಗಳು ಊಟಕ್ಕೆ ಬರ್ತಾಳೆ. ಅವರು ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಹೋಗ್ತಾಳೆ. ಅಷ್ಟರಲ್ಲಿ ಮಕ್ಕಳು ಮಲ್ಕೊಂಡ್ಬಿಡ್ತವೆ. ಊಟ ಮಾಡಿಕೊಂಡು ಮಲ್ಕೊಂಡ್ರೆ 5 ಗಂಟೆಗೆ ಏಳ್ತವೆ. ಎದ್ದ ಮೇಲೆ ನಾನು ವಾಕಿಂಗಿಗೆ ಹೋಗ್ತೀನಿ. ನಮ್ಮ ಅಳಿಯ ಇದ್ದರೆ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಮಕ್ಕಳಿಗೆ. ಇಲ್ಲ ಅಂದರೆ ಕರ್ಕೊಂಡು ಇದು ಶಾಪಿಗೆ ಮಕ್ಕಳಿಗೆ ಬಿಟ್ಟು ನಾನು ವಾಕಿಂಗಿಗೆ ಹೋಗ್ತೀನಿ. ಶಾಪಲ್ಲಿ ಇಬ್ಬರು ಕೂಡ್ತಾರೆ. ಅಲ್ಲೂ ಕೂಡ ಗಲಾಟೆ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಮೊಬೈಲೆಲ್ಲ ಕೊಟ್ಟು ಸಮಾಧಾನ ಮಾಡಿರ್ತಾಳೆ ಮಗಳು. ಅಷ್ಟರೊಳಗೆ ನಾನು ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ. ಶಾಪಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಮಕ್ಕಳು ಕರ್ಕೊಂಡು ಮನೆಗೆ ಬರ್ತೀನಿ. ಅಷ್ಟೊತ್ತಿಗೆ 9 ಗಂಟೆ ಆಗಿಬಿಡುತ್ತೆ. ಆಮೇಲೆ ಮಗಳು ಕೂಡ ಬರ್ತಾಳೆ. ಆಮೇಲೆ ಮತ್ತೆ ಊಟ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತವೆ ಮಕ್ಕಳು. ನಮ್ಮ ಜೊತೆನೇ ಮಲಗೋದವರು. ಬೇಗ ಮಲ್ಕೊಳ್ಳಲ್ಲ. ಊಟ ಮಾಡಿಸಿದ್ರು ಕೂಡ 11 ಮೇಲೇ ಮಲ್ಕೊಳ್ಳೋದು. ಅಷ್ಟೊತ್ತಿಗೆ ನಾವು ಮಲಗಿಬಿಟ್ಟಿರ್ತೀವಿ. ಈಗ ನೋಡಿ ಎಲ್ಲ ಕೆಲಸ ಆಯಿತು. ಈಗ ಅನ್ನ ಒಂದು ಮುಗಿಸ್ಬಿಟ್ಟು ಯುಗಾದಿ ಹಬ್ಬ ಬಂತು ನೋಡಿ. ಗುರುವಾರ ದಿನ ಯುಗಾದಿ ಹಬ್ಬ. ವರ್ಷದ ಮೊದಲನೆಯ ದಿನ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ವರ್ಷದ ಮೊದಲನೇ ದಿನ ಗುರುವಾರದಿಂದ ಶುರುವಾಗತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಬರುತ್ತಿದೆ. ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಎಲ್ಲರೂ ಯುಗಾದಿ ಹಬ್ಬಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ನಡೀತಾನೆ ಇದೆ. ಈಗ ನೋಡಿ ಹೊರಗಡೆ ಎಲ್ಲ ವಾತಾವರಣ ಹೇಗಿದೆ ನೋಡಿ. ಮಳೆ ವಾತಾವರಣ ಇದೆ, ಮೋಡ ಇದೆ. ಇದೆಲ್ಲ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ.
ಗಿಡಗಳೆಲ್ಲ ತುಂಬ ಹೂ ಬಿಟ್ಟಿದೆ ನೋಡಿ. ಗಿಡಗೆ ತುಂಬ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಗಿಡಗಳು ಅಷ್ಟು ಚೆನ್ನಾಗಿ ಕಾಣ್ತಾ ಇವೆ. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ, ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ಹಾಕಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ. ಅವರು ಅಂದ್ಕೊಂಡಿದ್ದೆಲ್ಲ ಕೆಲಸಗಳು ಈಡೇರಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೊರಗಿನ ವಾತಾವರಣ ಎಲ್ಲ ಹಸಿರಾಗಿ ಕಾಣ್ತಾ ಇದೆ ನೋಡಿ. ಕೆಳಗಡೆ ನೋಡಿ, ನಿನ್ನೆ ಸ್ವಲ್ಪ ಮಳೆ ಬಂತು. ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಒಳ್ಳೆಯ ಸೂಚನೆ. ಎಲ್ಲ ಕಡೆ ಮಳೆಯಾಗಿದೆ. ಎಲ್ಲ ಒಳ್ಳೆಯದಾಗಲಿ. ಎಲ್ಲರ ಬಾಳಲ್ಲಿ ಹೊಸ ಬೆಳಕು ಮೂಡಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಸಿರು ವಾತಾವರಣ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.